ಹ್ಞೂ ಅಪ್ಪಯ್ಯ ಕಿಟಕಿ ಕೆಮ್ಮ ತಂದವನೆ ಅಂತ ದೌಲತ್ ಬಂದ್ಬಿಟ್ಟೈತಿ. ಈಗ ಒಂಥರ ಜಂಬ ಬಂದ್ಬಿಟ್ಟೈತಿ ಜಂಬ. ಅಮ್ಮ ಸುಮ್ಮನೆ ಹೋಗ್ರಿ, ಕಾಲು ಕೇಳ್ಕೊಂಡು ಜಗಳಕ್ಕೆ ಬರಬೇಡ. ಯಾಕೆ ನಿನ್ನ ಜಗಳಕ್ಕೆ ಬತ್ತೀಯ ನಮ್ಮ ಮೇಲೆ? ಸುಮ್ಮನಿದ್ದಂಗೆಲ್ಲ ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ. ನನ್ನ ಹೊರಗಳ ಕಸ ಹೊಡೆದೆ, ನಾನು ನೀರು ಹಾಕಬೇಕು, ಕೆಲಸ ಐತೆ, ಸುಮ್ಮನೆ ಹೋಗು. ನಾವು ಓದ್ಕೊಂಬಂದು ಬರ್ಕೊಂಬಂದು ಐತೆ. ಏಯ್ ಇಲ್ಲ ನೋಡಿಲಿ, ಅಪ್ಪ ಯಾಕೆ ಬೇಕಿಕ್ಕೆ ತಂದವನೆ ಅಂತ ಹೇಳಿ ಏನು ಜೋರು ಮಾಡ್ತಾ ಇದೆಯಾ? ಅತ್ಲಗಳದ್ದು ಒಂದಿಟ್ಟು ಕಸ ಹೊಡ್ಕೊಂಡಿದ್ರೆ ಬೇಡ ಅಂತಿದ್ದೆ. ಅತ್ಲಗಳದ್ದು ನಮ್ಮ ಮನೆ ಮುಂದೆ ಒಂದಿಟ್ಟು ಅಡುಗೆ ಕಾಲ ನಮ್ಮ ಚಿಕ್ಕಮ್ಮ ಕೆಲ್ಸಕ್ಕೆ ಹೋಯತ್ತಲ್ಲ, ಒಂದಿಟ್ಟು ಹೊಡೆದ ಹಾಕಾನ. ಓಹೋ ಕಿವಿಕೆ ತಂದವನೆ ಅಂತೇಳಿ ಇಷ್ಟೊಂದು ಜಂಬ ಪಡ್ತಾ ಇದೆಯಾ? ಹೋಗು, ನಾನು ಯಾಕೆ ಹೊಡಿಯಾನ? ನೀನೇ ಹೊಡ್ಕ ಹೋಗು ಬೇಕಿದ್ರೆ. ನಾನು ಯಾಕೆ ಹೊಡಿಯ? ನೀನು ನನಗೆ ಏನೇನು ಇದೆ? ನಿಮ್ಮ ಮನೆ ಮುಂದೆಲ್ಲ ನಾನು ಯಾಕೆ ಹೊಡಿಯಾನ? ನಮ್ಮ ಮನೆ ನಾನು ಕ್ಲೀನ್ ಮಾಡ್ಕೊಂಡು ನಾನು ಇರ್ತೀನಿ. ನಾನು ಅಲ್ಲೇನು ಬಂದು ಮಾಡ್ಕೊಡ ಅಂಥದ್ದೇನಿಲ್ಲ. ನಮ್ಮ ಅಪ್ಪ ಏನು ನನಗೇನು ಹೇಳಿಲ್ಲ ಅಲ್ಲಿ ಹೋಗಿ ಮಾಡಮ್ಮ, ಅಲ್ಲಿ ಹೋಗಿ ಮಾಡಿಕೊಡು ಅಂತೇಳಿ ನಮ್ಮ ಅಪ್ಪ ಏನು ಹೇಳಿಲ್ಲ. ಸುಮ್ಮನೆ ಹೋಗು. ನಿನಗೆ ತಾಳ್ಗಿಲಿ ಕೆಟ್ಟೈತೇನ? ಸುಮ್ಮನೆ ಕಾಲು ಕೇರ್ಕೊಂಡು ಜಗಳಕ್ಕೆ ಬತ್ತಿಯಲ್ಲ, ಗೊತ್ತಾಗಲ್ಲ ನಿನಗೊಂದು ಇಷ್ಟನ? ಈ ಪಾಟಿ ಜಂಬ. ಏಯ್ ಇಲ್ಲಿ ನೋಡಿನಿ, ಏನು ಮಾಡಿಕೊಟ್ರೆ ನಾನು ಒಂದಿನ ನಿನಗೇನು ಕಾಣ ಬೇಕನ್ನೋ ನಾನು ಮಾಡಿಕೊಡ್ತೀನಿ. ಅಕ್ಕಪಕ್ಕದಾಗೆ ಸೆನಕಿರೋದು ಕಲಿಬೇಕು, ಯಾವತ್ತೇ ಆಗಲಿ ಯಾರ್ತಾಗೆ ಆಗಲಿ. ಅಯ್ಯೋ ನಾನು ಎಲ್ಲ ಚೆನ್ನಾಗಿರೋದು ಆಗೈತೆ, ನೀವೆಂತಾರೋ ಅಂತ ತಿಳ್ಕೊಂಡಿದ್ದು ಆಗೈತೆ. ಸುಮ್ಮನೆ ಇಲ್ಲಿಂದನ ಹೋಗ್ತಾ ಇರು. ನೋಡು ಮತ್ತೆ ನನ್ನ ಹತ್ರ ಏಕವಚನದಲ್ಲಿ ಬಯಸ್ಕೋಬೇಡಲ್ಲ. ನಾನು ನೋಡತಕ್ಕ ನೋಡ್ತೀನಿ. ನಾನು ಮೊನ್ನೆನೇ ಹೇಳಿದ್ದೀನಿ, ಮತ್ತೆ ಈಗ ನಾನು ಮರ್ಯಾದೆ ಕೊಟ್ಟಿದ್ದೀನಿ. ಮರ್ಯಾದೆ ಉಳಿಸ್ಕೊಂಡ್ರೆ ಒಂದೋಯ್ತು, ಮರ್ಯಾದೆ ಉಳಿಸ್ಕೊಂಬ್ಲಿಲ್ವಾ ಏಕವಚನದಲ್ಲಿ ಮಾತಾಡಬೇಕಾಗುತ್ತೆ. ಮತ್ತೆ ಬಾಯಿಗೆ ಬಂದವು ನಾನು ಹಿಂದಕ್ಕಿಕ್ಕಲ್ಲ, ಹಂಗೆ ಮಾತಾಡ್ತೀನಿ ನೋಡು. ಸುಮ್ಮನೆ ಇಲ್ಲಿಂದ ಮುಚ್ಕೊಂಡು ಹೋಗತ್ ಕಲಿ. ಸುಮ್ಮನೆ ಜಗಳ ಮಾಡೋದು, ಇವಳು ರೇಗಡಂಗೆ ಮಾಡೋದು, ಹಿಂಗೆಲ್ಲ ಮಾಡಿದರೆ ಅವಳಿಗೆ ಇಲ್ಲ ಟೆನ್ಷನ್ ಆಗುತ್ತೆ. ಆವಾಗ ಓದೋದು ಬರೆಯೋದು ಎಲ್ಲ ಕಮ್ಮಿ ಮಾಡ್ತಾಳೆ ಟೆನ್ಷನ್ಗೆ. ನನ್ನ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಂಡು ಓದ್ಕೆಮಲ್ಲ. ಅವಳಿಗೆ ಸಿಟ್ಟು ಬಂದಂಗೆ ಆಗುತ್ತೆ. ಅವಾಗ ಓದ್ಕೆಮಲ್ಲ, ಸುಮ್ಮನೆ ಆಗ್ತಾಳೆ. ಹಂಗೆ ಮಾಡಬೇಕು, ಓದಬಾರ್ದು ಇವಳು. ಓದಬಾರ್ದು, ಟೆನ್ಷನ್ ಕೊಡಬೇಕು ಇವಳಿಗೆ ನಾನು. ಟೆನ್ಷನ್ ಕೊಟ್ಟರೆ ಓದ್ಕೆಮಲ್ಲ. ಆವಾಗ ಸುಮ್ಮನೆ ಮೇಲೆ ಕೂಕಮದ ಮನೆ ಕೆಮ್ಮದ ಅವ್ರು ಇರ್ತಾಗ ಯಾರ್ತಾಗ ಮಾತಾಡೋದು ಅದೆಲ್ಲ ಮಾಡ್ತಾಳೆ. ಹೋಗಿದಾಳೆ ಬುಕ್ ಹಿಡ್ಕೊಂಡು ಕೂತ್ಬಿಡ್ತಾಳೆ. ಅದಕ್ಕೆ ನಾನು ಇವಾಗ ಸರಿಯಾಗಿ ಗಮ್ತೀನಿ. ಜಗಳ ಮಾಡ್ತೀನಿ ಬಿಡಲ್ಲ. ಸರಿಯಾಗಿ ಟೆನ್ಷನ್ ಕೊಡ್ತೀನಿ ಇವಳು. ನಾನೊಬ್ಬಳೇ ಓದೋದು ಅಮ್ಮಂಗೆ ಏನಂಗೆ ಇದು ಮಾಡ್ತಾಳೆ. ನನ್ನಂಗೆ ಯಾರು ಓದಾರಿಲ್ಲ, ನನ್ನ ಥರ ಯಾರು ಓದಾರಿಲ್ಲ ಅಂತೇಳಿ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ಇವಳಿಗೆ ಸರಿಯಾಗಿ ಟೆನ್ಷನ್ ಕೊಡ್ಬೇಕು ನಾನು. ಅಕ್ಕ, ನಮ್ಮ ಚಿಕ್ಕಮ್ಮಗೆ ಮರ್ಯಾದೆ ಕೊಡಬೇಡ ನೀನು. ಮರ್ಯಾದೆ ಕೊಡ್ದಂಗೆ ಮಾತಾಡು, ಹಂಗಾದ್ರೆ ಗೊತ್ತಾಗುತ್ತೆ. ಅವೆಲ್ಲ ಬಿಟ್ಬಿಡೋದಬೇಕು ನಂತಾಗೆ. ಯಾರು ಅಂದಂಗೆ ಯಾರ ತಗ ಮಾತಾಡ್ದಂಗೆ ನಂತಾಗ ಮಾತಾಡಿದಿ ಅಂದರೆ ಸರಿಯಾಗೋದಿಲ್ಲ ನೋಡಿ, ಹೇಳ್ತೀನಿ. ನೀನು ಹೊಡ್ಕೊಂಡಿದ್ರೆ ನೀನು ಕಳ್ಕೊಂತಿದ್ದೇನೆ ಅತ್ಲ. ಒಂದಿಟ್ಟು ಕಸನ ಒಂದಿಟ್ಟು ಅಂದಿದ್ರೆ ಆಗಿತ್ತು. ಬಾಕ್ಲಗಳದ ಏಟನ ಗಾಳಿಗೆ ಕಸ ಎಲ್ಲ ತಂದೊಯ್ಯೈತಿ. ತೆಗಿ. ನಮ್ಮ ಚಿಕ್ಕಮ್ಮ ಆದ್ರೂ ಆಗಲಿ ಕೂಲಿ ಹೋಗುತ್ತಲ್ಲ. ನಮ್ಮ ಚಿಕ್ಕಮ್ಮಂಗೆ ನಾನು ಒಂದಿಟ್ಟು ಕಸ ಪಸ ಗುಡಿಸ್ಕೊಡೋಣ ಅಂಬ ಮಾತೇ ಇಲ್ಲ. ಅಬ್ಬಾ 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 ಅಬ್ಬಾ. ನಾನು ಯಾಕೆ ಗುಡಿಸ್ಕೊಡೋಣ? ಹೋಗಿ ಮಾಡ್ಕೊ ಹೋಗು, ನೀನು ಬದುಕು ನೀನು ಮಾಡ್ಕೊ ಹೋಗಿ. ನಾನು ಯಾಕೆ ಮಾಡ್ಕೊಡೋಣ? ಮುಚ್ಕೊಂಡು ಮಾಡ್ಕೊ ಹೋಗು. ನಿನ್ನ ಅಜ್ಜಿ ಅವಳು ಇವಳು ಅಂತ ಕೇಳ್ತೀಯ? ಮಾಕ್ಬಾರ್ದು ಬಿಡ್ತೀನಿ ಬೇವರ್ಸಿ ಮುಂಡೆ. ಕಾಪಾಡಕ್ಕೆ ಆಡ್ದಿದ್ದೀನಿ ಅಂದರೆ ಕಾಪಾಡು, ಓದ್ಕೋಬೇಕು. ಇತ್ಲಾಗಳೇನು ಇತ್ಲ ಬಿಟ್ಟಿದ್ದೀನಿ ಅಂದರೆ ಓದ್ಕೆ ಬಿಡ್ಬೇಕು ನೋಡಿ, ಹೇಳಿರ್ತೀನಿ. ಅದೇನು ಮಾಡೋಣ ನೀನು ಹಿಂಸಾಗಿದ್ರೆ? ಅದೇನು ಮಾಡೋಣ? ಮರ್ಯಾದೆ ಕೊಟ್ಟಿದ್ದು ಉಳಿಸ್ಕಮ್ಮ, ಯೋಗ್ಯತೆ ಇಲ್ಲ. ಇನ್ಮೇಲೆ ನೀನು ಮರ್ಯಾದೆ ಕೊಡಲ್ಲ ಕಣೆ. ಅದು ಯಾರು ಬಂದು ಹೇಳಿದ್ರು ನಾನು ಹಿಂಗೆ ಮಾತಾಡೋದು. ಅಲ್ಲ ಇಷ್ಟು ದಿವಸ ನಮ್ಮ ಚಿಕ್ಕಮ್ಮ 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 ಅಂತೇಳಿ ಮರ್ಯಾದೆ ಕೊಟ್ಟಿದ್ದೀನಿ. ಇನ್ಮೇಲೆ ಕೊಡಲ್ಲ ಕಣೆ ನಿನಗೆ. ಅದು ಯಾರು ಬಂದು ಹೇಳಿದ್ರು ಕೊಡಲ್ಲ. ಮತ್ತು ನನಗೆ ಆಗ್ಲೆಲ್ಲ ಬಂದಿಲ್ಲಿ ಟೆನ್ಷನ್ ಕೊಡ್ತೀಯ. ನಾವು ಓದ್ಕೊಂಬನ ಬರ್ಕೊಂಬನ ಅಂತೇಳಿ ನಾವು ಕುಕ್ಕಮ್ಮಕ್ಕೆ ಹೋದ್ರೆ ಬಂದಿಲ್ಲ ಆಗ್ಲೆಲ್ಲ ಜಗಳ ತೆಗಿಯೋದು ಇಂಥ ಮಾಡ್ತೀಯ. ಹೋಗಲಿ ಹೋಗಿ, ನಾನು ಯಾವತ್ತೂ ನಿನಗೆ ಮಾಡ್ಕೊಡಲ್ಲ. ಮುಚ್ಕೊಂಡು ಹೋಗು. ಕೊಟ್ಟಿರೋ ಮರ್ಯಾದೆ ಉಳಿಸ್ಕಮ್ಮ, ಯೋಗ್ಯತೆ ಇಲ್ಲ ನಿನಗೆ. ಮುಚ್ಕೊಂಡು ಹೋಗೋದು ಕಲಿ. ನಂತ ಬಾಯಿಗೆ ಬಂದಂಗೆ ಬಯಸ್ಕೊಬೇಡ. ಏನೇ ಅವಳು ಇವಳು ಅಂತ ಮಾತಾಡ್ತೀಯ? ಏನು ಮಾತಾಡ್ತೀಯ ಬೇವಸಿ ಮುಂಡೆ? ಅವಳು ಇವಳು ಅಂತ ಮಾತಾಡ್ತಾಳಲ್ಕ ಮುಂಡೆ. ಅವಲ್ಕ ಅವಲ್ಕ ಕಟ್ಟು ಕರಾರ ಇಲ್ದಂಗೆ ಮಾತಾಡ್ತೀಯಲ್ಲ. ಬಾಯಿಗೆ ದೊಡ್ಡರ ಸಣ್ಣರು ಅಂತ ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡು ರೋಪರ್ ಮುಂಡೆ. ಯಾರನ್ನ ಗಗ್ಗಿ ಯಾತ ಗೊತ್ತಾಗಲ್ಲ ಗಗ್ಗಿ. ಸುಮ್ಮನೆ ಇರ್ತಾಳೆ ಗಗ್ದುಲು. ಒಳ್ಳೆಯವಳು ನಂಗೆ ಇರ್ತಾಳೆ ಅಂತಾರೆ. ಮಾತಾಡಲ್ಲ ಏನಿಲ್ಲ, ಒಳ್ಳೆ ಪಿಳ್ಳೆ ಅಂತಾರೆ. ಹಬ್ಬ ಹಬ್ಬ ನಿಂತಾಗೆ ಎಲ್ಲ ನಡೀತಾ ಕಣಿ. ಎಲ್ಲ ಬೆಳಕಾಳು ಬೇಯಿಸ್ತೀಯ ನೀನು. ಹಬ್ಬ ಹಬ್ಬ ನಾವು ಗಗ್ಗಿ ಅನ್ಕೊಂಬದಿ ನಿನ್ನ ಹೇಳ್ತೀನಿ ಅಕ್ಕ. ಸರಿಯಾಗಿ ಬಿಡು ಹೇಳ್ತೀನಿ. ಅಲ್ಲ ಗೊತ್ತಾಗಲ್ವೇ ನಾಚಿಕೆ ಮಾನ ಮರ್ಯಾದಿಲ್ವ? ಆಗ್ಲೆಲ್ಲ ನಮ್ಮ ಕೂಡ ಜಗಳಕ್ಕೆ ಬರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ. ಚೌಡಮ್ಮ ಯಾಕೆ ಗಗನ ಯಾಕಮ್ಮ ಅಲ್ಲ ನೋಡತ್ತೆ? ನಾನು ಸುಮ್ಮನಿದ್ದಂಗೆಲ್ಲ ನಾ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುತ್ತೆ. ನಾವು ಓದ್ಕೆಮ್ಮ ಅಂತ ಟೈಮ್ನಾಗೇನೆ ಜಗಳ ಮಾಡಕ್ಕೆ ಬರ್ತೈತೆ. ಈ ಚಿಕ್ಕಮ್ಮನಿಗೆ ಎಷ್ಟಿರಬೇಡ. ಓದ್ಕೋಬಾರ್ದು ಇವರು ಅಂತ ಹೇಳಿ ನಮ್ಮ ಮೇಲೆ ಜಗಳ ಮಾಡಕ್ಕೆ ಬರ್ತೈತೆ. ಅಲ್ಲ ನೋಡು ಎಂಥ ಬುದ್ಧಿ ಅಂತ ತಿಳ್ಕೊಬೇಕು ನಮ್ಮ ಚಿಕ್ಕಮ್ಮಂದು. ಅದಕ್ಕೆ ನನಗೆ ಸಿಟ್ಟು ಬರ್ತೈತೆ ಕಾಣತ್ತೆ. ಅದಕ್ಕೆ ನಾನು ಹಿಡ್ಕೊಂಡು ಹೋಯ್ತಾ ಇದ್ದೀನಿ. ವಯ್ಯದ್ಗಿ ಅದೆಲ್ಲ ಬಿಟ್ಬಿಡ್ಬೇಕು. ಲಂಬಡಿ ಅದೆಲ್ಲ ನಂತಾಗೆಲ್ಲ ನಡೆಯಲ್ಲ. ಏನು ತಿಳ್ಕೊಂಡಿದೀಯ ನೀನು ಅಂತ? ವಯ್ಯದ್ಗಿ ಅದೆಲ್ಲ ಬಿಟ್ಬಿಡ್ಬೇಕಣೆ. ನೀನು ಯಾಕೆ ಮತ್ತೆ ನನ್ನ ಕುಟ್ಟು ಜಗಳಕ್ಕೆ ಬರೋದು? ಯಾಕೆ ಆಗ್ಲಲ್ಲ ಜಗಳಕ್ಕೆ ಬರೋದು? ನಾನೇನು ಕೇಳಲ್ಲ. ನಾನು ಒಯ್ತೀನಿ ತಡಿಯಾಕ. ನಾನು ಒಯ್ದು ಬಿಡ್ತೀನಿ. ಥೂ ನಾಯಿ.
ಸುಮ್ಕಿರ್ ಗುಂಡ ನೀನು ಸುಮ್ನೀರು ಹಂಗೆಲ್ಲ ಮಾತಾಡಬೇಡ, ನೀನು ಒಯ್ಯೋದು ಎಲ್ಲ ಮಾಡಬೇಡ, ನಾನೆಲ್ಲ ನೋಡ್ಕೊಂತೀನಿ ಸುಮ್ನೀರು. ನಾನು ದೊಡ್ಡಳು, ನಾನು ಮಾತಾಡ್ತೀನಿ. ನಾನು ಮಾತಾಡ್ತೀನಿ ಸುಮ್ನೀರು. ನಾನು ದೊಡ್ಡಳು, ನಾನು ಮಾತಾಡ್ತೀನಿ. ನೀನು ಸುಮ್ಮನಿದ್ದು ಬಿಡು, ನೀನು ಸಣ್ಣನಾಗಿರು ಸುಮ್ಮನೆ ಅಷ್ಟೇನೆ. ಸುಳಮ್ಮ ಹುಡುಗರ್ನು ಯಾಕೆ ಮಾತಾಡ್ಸಕ್ಕೆ ಹೋಗ್ತೀನಿ ನೀನು? ಸುಮ್ಮನಿರ್ಬೇಕಾ ಬೇಡವಾ? ಹುಡುಗರು ಕೊಟ್ಟು ಜಗಳಕ್ಕೆ ಹೋದ್ರೆ ಎಲ್ಲ ಮರ್ಯಾದೆ ಇರ್ತಾವೇನಿ. ಅಲ್ಲ ನೋಡಾಗತ್ತೆ, ನಾನು ಏನಾರ ಮಾತಾಡಿದರೆ ಅನ್ಬೇಕು. ಇವಾಗ ಬೇರೆ ಇದ್ದಾರೆ, ಬೇರೆ ಇದ್ದಾಗ ಹೆಂಗೆ ನಾನು ಕಸ ಹೊಡ್ಕೊಡೋಣ, ಇವ್ರಿಗೆ ಕೆಲಸ ಮಾಡ್ಕೊಡೋಣ? ನಾನೇನು ಆಳೆ? ನಾನು ಎಷ್ಟು ಕೀಳಾಗಿ ನೋಡುತ್ತೆ ಗೊತ್ತೇ ನಮ್ಮ ಚಿಕ್ಕಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಹಂಗೆ ಹೋಯ್ತಾಯ್ತ ಪಿಳ್ಳಿ? ಥೋ, ಗುದ್ದಾಡ್ಬೇಡ್ರಿ ಬಿಡ್ರಿ, ಯಾರನ್ನ ಏನು ಅಂತಾರೆ? ಅಯ್ಯೋ ಅಯ್ಯಪ್ಪ, ನೀವು ಹೆಂಗಿರ್ಬೇಕು? ಗಗನ ಹಂಗೆ ಒಯ್ಬಾರ್ದು. ದಡ್ಡಾರ ಮೇಲೆ ಹಂಗೆ ಕೈ ಮಾಡ್ತೀಯಲ್ಲ ತೆಗಿ, ಹಂಗೆ ಒಯ್ಬಾರ್ದು. ಲೇಟಾಗ್ಲವ ನಿಮ್ಮ ಚಿಕ್ಕಮ್ಮ. ನಾನು ಎಷ್ಟು ದಿವಸ ಮರ್ಯಾದೆ ಕೊಟ್ಟಿದ್ದೀನಿ, ಉಳಿಸ್ಕೊಮ್ಮ ಯೋಗ್ಯತೆ ಇಲ್ಲ. ನಾನು ನಮ್ಮ ಚಿಕ್ಕಮ್ಮ ಅಂತಲೇ ಎಷ್ಟು ದಿವಸ ಚೆನ್ನಾಗಿ ಮರ್ಯಾದೆ ಕೊಟ್ಕೊಂಡು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀನಿ. ಆದರೆ ಉಳಿಸ್ಕೊಮ್ಮ ಯೋಗ್ಯತೆ ಇಲ್ಲ ಅವ್ರಿಗೆ. ಏನು ಮಾಡೋಣ? ಹೆಂಗೆ ಮಾತಾಡ್ತಾರೆ, ಹೆಂಗೆ ಬೈತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ಇವರು. ಇವ್ರಿಗೇನು ಅನ್ಸಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ನನಗೆ ಹೆಂಗೆ ಅಂಬ್ತಾ ಇರ್ತಾರೆ ಯಾವಾಗ್ಲೂ. ನಾನೇನಂದಿದ್ದೀನಿ? ನಾನೇನಂದೆ, ಒಂದಿಟ್ಟು ಕಸ ಹೊಡ್ಕೊಡಕ್ಕಿಲ್ಲೇನಮ್ಮ ಅಂದೆ. ಅಷ್ಟೇನೆ ಕಣೆ, ನಾನೇನೋ ಮಾತಾಡಲಿಲ್ಲ. ಹಂಗೆ ಹೊಡಿಯಲ್ಲ ಅಂತ ಅನ್ನು. ಅದಕ್ಕೆ ಯಾಕೆ ನಿಮ್ಮ ಚಿಕ್ಕಮ್ಮ ಕುಟ್ಟಾಪಟ್ಟಿ ಹಿಂಗೆ ಜಗಳ ಮಾಡ್ತೀಯ? ಹಂಗೆ ಮಾಡಬೇಡ. ಅಲ್ಲ ನಿಮ್ಮ ಚಿಕ್ಕಮ್ಮ ನಿಮ್ಮನ್ನ ಸಾಕ್ಯವಳೆ. ನಿಮ್ಮ ಚಿಕ್ಕಮ್ಮ ಸಾಕ್ಯವಳೆ, ಹಂಗೆಲ್ಲ ಒಡೆಯೋದು ಬಡಿಯೋದೆಲ್ಲ ಮಾಡಬೇಡ. ಯಾರನ್ನ ಏನಂತಾರೆ ನಿಮಗೆ? ಹಂಗೆ ಮಾಡಬಾರ್ದು. ಹಂಗೆ ಮಾಡಬಾರ್ದು ಅಂತ ಹೇಳ್ತೀಯ. ಎಂತೆಂತ ಮಾತಾಡೋದು ಗೊತ್ತೇ? ನಾವು ಓದ್ಕೋಬೇಕಾದ್ರೆ ಬಂದು ಜಗಳ ಮಾಡುತ್ತೆ. ನಮ್ಮ ಚಿಕ್ಕಮ್ಮಗೇನು ನಾವು ಓದೋದೆಲ್ಲ ಕೆಡಿಸ್ಬೇಕು ಅಂಬೋದು ಐತೆ. ನಾನಿನ್ನ ಈ ಕಸ ಹೊಡೆದು ಬಾಗಿಲು ನೀರು ಹಾಕಿ ನಾವು ಓದ್ಕೊಂಬ ಕುಕ್ಕಮ್ಮಣ ಅಂತ ಇದ್ವಿ, ನಾನು ನಮ್ಮ ಗುಂಡ ನಾಳೆ ಬಂದುಬಿಡುತ್ತೆ. ನನ್ನ ಸಹ ಹಂಗೆ ನಾವು ಬುಕ್ ಹಿಡ್ಕೊಂಡು ಕುಕ್ಕಂಡ್ವಿ, ಅವಾಗಲೇ ಜಗಳ ಮಾಡಕ್ಕೆ ಬರುತ್ತೆ. ನಾವು ಓದ್ಕೊಂಬ ಕುಕ್ಕಂಡಿಟ್ಗೆ ಜಗಳ ಮಾಡುತ್ತೆ. ನಮ್ಗೆ ಹಿಂಗೆ ಓದ್ಕೊಂಬ ಕುಕ್ಕಮ್ಮವ್ರಿಗೆ ಹಿಂಗೆ ಬಂದು ಜಗಳ ಮಾಡಿದರೆ ನಾವು ಓದ್ಕೋಬೇಕಾ ಬೇಡವಾ? ಈ ಅಮ್ಮನ ಬುದ್ಧಿ ನೋಡಿ ಎಂಥದ್ದು, ಬರೀ ಕಿತ್ತೋದು ಬುದ್ಧಿ ಐತಿ ಉಲ್ಟಾಗಿ. ನಾನು ಮರ್ಯಾದೆ ಕೊಟ್ಟೆ, ಬಟ್ ಯಾರು ಹೇಳಿದ್ರು ಕೊಡಲ್ಲ ಅಷ್ಟೇನೆ. ನಾನು ಹಿಂಗೆ ಮಾತಾಡೋದು, ಯಾರು ಏನೋ ಅನ್ಕೊಂಬ್ಲೇಳು ಅಷ್ಟೇನೆ. ನಮ್ಮನ್ನು ಕೆಣ್ಕಕ್ಕೆ ಬಂದರೆ ನಾವು ಎಷ್ಟಂತ ನಾನು ಸಹಿಸ್ಕೊಂಬನ. ಬಿಡು ಹೋಗ್ಲಿ ಅಂತ ನಾನು ಸುಮ್ಮನಾಗಿದ್ದೀನಿ. ಇನ್ಮೇಲೆ ಸುಮ್ಮನಾಗೋದಿಲ್ಲ. ನಾನು ಏಕವಚನದಲ್ಲೇ ಮಾತಾಡ್ತೀನಿ. ಮರ್ಯಾದೆ ಕೊಡೋರಿಗೆ ಉಳಿಸ್ಕೊಂಬವ್ರಿಗೆ ಕೊಡ್ತೀವಿ, ಉಳಿಸ್ಕೊಂಬಿಲ್ದವ್ರಿಗೆ ಕೊಡಲ್ಲ. ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ, ನಮಗೂ ಗೊತ್ತೈತಿ. ಈಗ ನಾವು ಎಲ್ಲರನ್ನೂ ನಂಬಕ್ಕಾಗಲ್ಲ. ನೀನು ನಂಬಕ್ಕೆ ಅವತ್ತಾಗ ಮಾರಮಂಟಿ ನಮ್ಮನ್ನಾಗತ್ತೆ ಅಂತೇಳಿ ಯಾಕೆ ಮರ್ಯಾದೆ ಕೊಡ್ತೀವಿ? ಋತು ಅಕ್ಕ ಅಂತೇಳಿ ಯಾಕೆ ಮರ್ಯಾದೆ ಕೊಡ್ತೀವಿ ಹೇಳು? ಮರ್ಯಾದೆ ಉಳಿಸ್ಕೊಂಡ್ರೆ ಮರ್ಯಾದೆ ಕೊಡ್ತಾರೆ. ಇವಳನ್ನ ಉಳಿಸ್ಕೊಂಬ ಯೋಗ್ಯತೆ ಇಲ್ಲ ಈ ಅಮ್ಮನಿಗೆ. ಆಗ್ಲಲ್ಲ ನಮ್ಗೆ ಕೆಣ್ಕಕ್ಕೆ ಬರ್ತಾಳೆ. ಎಷ್ಟೋ ನಮ್ಮನ್ನು ಸಾದ್ರ ತಗೊಂಡು ಹಂಗೆ ಹಿಂಗೆ ಕಣೆ ನೀನು, ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಈ ಅಮ್ಮ. ಇನ್ನೊಂದು ದಿವಸ ಏನಾನ ಮಾತಾಡಲಿ ಅಮ್ಮಂಗೆ ಇದ್ದಾವೆ. ನಾನೇನೇನು ಸುಮ್ಮನೆ ಇರೋದಿಲ್ಲ. ನಾನು ಕೊಟ್ಟೆ, ನಾನು ಹೆದರಿಕೆ ಬೇಕು ನೀನು ಜಗಳಕ್ಕೆ ಬರೋಕ್ಕೆ. ಎಲ್ಲ ಮಾಡಿಬಿಟ್ಟಿದೀಯ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ, ನೋಡಿ ಹೇಳಿರ್ತೀನಿ. ನೀನು ಆಗಲ್ಲ ಅದೇ ಬೇಕಲ್ಲ ಕೆಣ್ಕಕ್ಕೆ ಬತ್ತೀಯಲ್ಲಿ. ಯಾರು ಕೆಣ್ಕಕ್ಕೆ ಬರಲ್ಲ ಕಣೆ. ನೀನು ಮಾಡ ಇದಕ್ಕೆ ಮಾತಾಡೋದು. ನಿನ್ನ ಹತ್ರ ಒಂದು ತಟ್ಟಿ ಐತೆ ಅನ್ಬಿಡಕ್ಕೆ ಹೇಳಿ. ನಿನ್ಗೆ ಎಂದದಂಗೆ ನೋಡ, ನಾನು ನನ್ನ ಮಗಳಿಗೆ ತಂದಿಕ್ತೀನಿ. ನಿಮ್ಮ ಅಪ್ಪ ಕಿವಕಿಕ್ಕೆ ಮತ್ತಂದವನು ಎಂಬ ದೊಡ್ಡ ಜಂಬ ಬಂದ್ಬಿಟ್ಟೈತಿ. ಕಿವಕಿಕ್ಕೆ ಮತ್ತಂದವ್ ನಮ್ಮ ಅಪ್ಪಯ್ಯ ಅಂತ. ಸುಮ್ಮನೆ ಮಾತಾಡಬೇಡ ಚಿಕ್ಕಮ್ಮ. ಸುಮ್ಮನೆ ಬಾಯೈತಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡೋಣ ನೀನು. ಸರಿಯಾಗಿ ಮಾತಾಡೋದು ಕಲಿ ನೀನು. ನಾನೇನು ಹಂಗೇನಲ್ಲ. ನಮ್ಮಪ್ಪ ಕಿವಕಿಕ್ಕೆ ಮತ್ತೊಂದೈತಿ ಅಂತ ಏನು ನಾನೇನು ಇವಾಗ ಜಂಬ ದೌಲತ್ ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇರೋದು. ಯಾರಾದರೂ ನಾನು ತಿಳ್ಕೊಂಡ್ರು ಪರವಾಗಿಲ್ಲ, ಏನು ತಿಳ್ಕೊಂಡ್ರು ಪರವಾಗಿಲ್ಲ. ನಾನು ಓದ್ಕಮ್ಮ ಕುತ್ಕೊಂಡಿದ್ದೀನಿ ಅಂದರೆ ಓದೋದು ಕೆಡಿಸ್ಬೇಕು ಅಂತಲೇ ದಿನ ಬಂದು ನಮ್ಮ ಚಿಕ್ಕಮ್ಮ ಜಗಳ ಮಾಡ್ತೈತಿ. ಅದಕ್ಕೇನೆ ಬಂದು ಟೆನ್ಷನ್ ಕೊಡುತ್ತೆ, ನಮಗೆ ರೇಗಾಡಂಗಾಗುತ್ತೆ, ಮಾತಾಡೋಂಗಾಗುತ್ತೆ. ಹೆಂಗೆ ಬೇಕಂಗೆ ಸಿಟ್ಟು ಬರುತ್ತೆ. ಅಂತ ಮಾತಾಡುತ್ತೆ, ಹಂಗೆ ಬೈಯುತ್ತೆ. ಅದಕ್ಕೇ ನಾನು ಇವತ್ತು ಮರ್ಯಾದೆ ಕೊಡಬಾರ್ದು ಇಂಥವ್ರಿಗೆ. ಹಿಂಗೆ ಮಾಡಿದ್ರೇನೆ ಇದೇ ಮರ್ಯಾದೆ ಇವ್ರಿಗೆ ಅಂತ ಹೇಳಿ ನಾನು ಹಿಂಗೆ ನಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಯಾರು ತಪ್ಪಾಗಿ ತಿಳ್ಕೊಬಿಡ್ರಿ. ನಮ್ಮ ಚಿಕ್ಕಮ್ಮಿಗೆ ಮಾಡ್ತಾ ಇರೋದಕ್ಕೆ ನಾನು ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ದೊಡ್ಡವ್ರ ಮೇಲೆ ಕೈ ಮಾಡ್ತಾಳಲ್ಲಪ್ಪ ಗಗನ ಇವಳೇ ನಿಂತವಳು ಅಂತ ತಪ್ಪು ತಿಳ್ಕೊಂಡಿದ್ದೀರಾ ನೀವು. ಆಮೇಲೆ ಹಾಕ್ಬೇಕು. ನಾನು ಎಲ್ಲರ ತಗೋ ಒಳ್ಳೆತನ ಅನ್ನೋದು ಉಳಿಸ್ಕೊಂಡಿದ್ದೀನಿ. ನಮ್ಮ ಚಿಕ್ಕಮ್ಮ ಹಿಂಗೆ ಮಾಡೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ತಿಳ್ಕೊಂಡಿರೋದು ಇನ್ನೊಂದು ದಿವಸ ಮಾತಾಡೋಕ್ಕೆ ಬಾಯಿರುತ್ತೆ ಅಂತ ಹೇಳಿ ನೋಡ್ತಾ ಇರಿ. ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.